ಡಿಸಿಆರ್ ಇಲ್ಲ ಸರ್, ಇಲ್ಲ ಸರ್, ಒಂದು ಬಿಟ್ಟು ಸರ್ ಏನು ಅಲ್ಲ 6 ಮೀಟರ್ ಇರ್ತೈತಿ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟ ಸಚಿವ ಸಂತೋಷ್ ಲಾಡ್. ಮಳೆಯ ಹೆಚ್ಚಳ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಜೊತೆ ಚರ್ಚೆ ನಡೆಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಜಿಲ್ಲಾ ಆಡಳಿತ ಮುಂದಾಗಿದೆ. ನವಲಗುಂದ ಬೆನ್ನಿಹಳ್ಳದ ಸೇತುವೆಯನ್ನು ವೀಕ್ಷಿಸಿ ಇದೇ ಸಂದರ್ಭದಲ್ಲಿ ಶಾಸಕ NH ಕೋನರೆಡ್ಡಿ, ಜಿಲ್ಲಾ ಅಧಿಕಾರಿ ದಿವ್ಯಾ ಪ್ರಭು, ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ವೈಯಕ್ತಿಕವಾಗಿ ಮಾತಾಡಿವ ಇವರೇ ಅಧಿಕಾರದಲ್ಲಿದ್ದು ಇವರೆಲ್ಲರನ್ನ ವೈಯಕ್ತಿಕವಾಗಿ ಮಾತನಾಡ್ತಾರೆ. ನೆಹರು ಸಾಹೇಬ್ರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ತಾರೆ, ರಾಹುಲ್ ಗಾಂಧಿ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ತಾರೆ. ಅಧಿಕಾರದಲ್ಲಿ ನೀವಿದ್ದೀರಿ, ನೀವು ಜನರ ಸಮಸ್ಯೆಗೆ ಏನ್ ಕಂಡಿಡ್ತೀರಿ, ನೀವೇನು ಮಾಡಿದ್ರಿ, ಒಂದೇನು ರಿಪೋರ್ಟ್ ಕಾರ್ಡ್ ಇದೆಯಾ, ಏನೇನು ರಿಪೋರ್ಟ್ ಕಾರ್ಡ್ ಇದೆಯಾ, ಏನಾನ ಮಾಡಿದಾರೆ ಅಂತ ಜೋಶಿ ಸಾಹೇಬ್ರು ಹೇಳ್ತಾರೆ. ರಿಪೋರ್ಟ್ ಕಾರ್ಡ್ ಹೇಳಕ್ ಹೇಳ್ರಿ. ಅಲ್ರಿ, ಹಗರಣಗಳ ಬಗ್ಗೆ ಅವರು ಟೀಕೆ ಮಾಡ್ಲಿ, ಇವ್ರ ಹಗರಣಗಳ ಬಗ್ಗೆ ನಾನು ಮಾತಾಡ್ತಾರ. ಒಂದೇ ಒಂದು ಫೋನ್ ನಂಬರ್ ನಲ್ಲಿ ಹೋಗಿ ಮೋದಿ ಸಾಹೇಬ್ರಿಗೆ ಕೇಳ್ರಿ. MP ಸ್ಟೇಟ್ ನಲ್ಲಿ ಒಂದೇ ಒಂದು ಇದು ಪ್ರಧಾನಮಂತ್ರಿ ಏನು ನಮ್ಮ ಪ್ರಧಾನಮಂತ್ರಿ ಇದು ಭೀಮಾ ಆಭಾ ಕಾರ್ಡ್ ಇದೆಯಲ್ಲ, ಒಂದೇ ಒಂದು ಮೊಬೈಲ್ ನಂಬರಿಗೆ 35,000 ಕೋಟಿ ಹೊಡ್ಕೊಂಡಿದ್ದಾರೆ. ಒಂದೇ ಒಂದು ಮೊಬೈಲ್ ನಂಬರಿಗೆ 7 ಲಕ್ಷ ಜನ ಬೆನಿಫಿಷರಿ ಒಂದೇ ನಂಬರಿಗೆ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ. ವ್ಯಾಪಂ ಕೇಸ್ ಅಂತ ಆಯ್ತು, ಗೊತ್ತದ ನಿಮ್ಗೆ ವ್ಯಾಪಂ ಕೇಸ್? ಗೊತ್ತಿದೇನ್ರಿ ವ್ಯಾಪಂ ಕೇಸ್? 44 ಜನ ಮರ್ಡರ್ ಆಗಿದ್ದಾರೆ. ಎಷ್ಟ್ರಿ? A1 ಲಿಂದ ಹಿಡಿದು A2 ವರೆಗೆ ಹಿಡಿದು 48 ಜನ ಅದಕ್ಕೆ ಕೇಸ್ ಆಗಿತ್ತು. 44 ಜನ ಮರ್ಡರ್ ಆಗಿದಾರ್ರಿ. 44 ಪೀಪಲ್ ಮರ್ಡರ್. ಪ್ರಪಂಚದಲ್ಲಿ ಇಂಥ ಒಂದು ದೊಡ್ಡ ಮರ್ಡರ್ ಎಲ್ಲೇ ಆಗಿಲ್ಲ. ಯಾರ್ಯಾರು ವಿಟ್ನೆಸ್ಗಳಿದ್ದಾರೆ, 44 ಜನ ಮರ್ಡರ್ ಆಗಿದ್ದಾರೆ ದೇಶದಲ್ಲಿ. ಇದ್ರ ಬಗ್ಗೆ ಚರ್ಚೆ ಎಲ್ಲ ಐತಾ? ಯಾರನ್ನ ಒಳ್ಳೆ ಹಾಲಿವುಡ್ ಮೂವಿ ಮಾಡ್ಬೋದು. ಇದು 44 ಜನ ಯಾರು ವ್ಯಾಪಂ ಕೇಸ್ ನಲ್ಲಿ ಯಾರು ಅಪ್ರೂವ್ ಆಗಿದ್ರು, ಯಾರು ಅದ್ರ ಬಗ್ಗೆ ಮಾಹಿತಿ ಇರೋರಿಗೆ 44 ಜನ ಮರ್ಡರ್ ಆಗಿದ್ದಾರೆ ದೇಶದಲ್ಲಿ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಇಂಥವೆಲ್ಲ ಬರದೇ ಅಲ್ಲ, ನಮ್ಮೆಲ್ಲ ಬರೋದು ಅವ್ರು ಬರೋದು ಹಗರಣಗಳು ಮಾಡ್ಯಾರೆ. ಇವ್ರ ಹಗರಣಗಳು ಹೇಳ್ತಾರೆ, ಕ್ಯಾಗ್ ರಿಪೋರ್ಟ್ಗಳು ಓದ್ತಾರ, CAG ರಿಪೋರ್ಟ್ಗಳು ಓದ್ತಾರಂತ. ಇವತ್ತು BSNL ಕಳೆದ 11 ವರ್ಷದಿಂದ 1700 ಕೋಟಿ ಯಾರಿಗೆ ಜೀವಗೆ ಬಿಲ್ ರೇಸ್ ಮಾಡಬೇಕು. ಬಿಲ್ ರೇಸ್ ಮಾಡಿಲ್ಲ ಇವರು, ಬಿಲ್ ರೇಸ್ ಮಾಡಿಲ್ಲ BSNL ಅವರು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಜೋಶಿ ಸಾಹೇಬ್ರು. ಇವತ್ತು ಕೋಲ್ ಬ್ಲಾಕ್ಗಳು, ಈ ದೇಶದಲ್ಲಿ ಕೋಲ್ ಬ್ಲಾಕ್ಗಳು ಯಾರಿಗೆ ಸಿಕ್ಕಿದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ. ಕ್ರಾಂತಿ ಸಮಾಚಾರ, ಧಾರವಾಡ.